ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿರುವಂಥದ್ದು. ಅದರಲ್ಲೂ ಕೂಡ ಸಂಭ್ರಮ ಮಾಡ್ತಾ ಇರುವಂಥದ್ದು ಅಭಿಮಾನಿಗಳು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಅಭಿಮಾನಿಗಳಿಗೆ ಇವತ್ತು ಡೆವಿಲ್ ಚಿತ್ರ ಪ್ರದರ್ಶನವಾಗ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಅಭಿಮಾನಿಗಳು ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ಕಲ್ಲಳ್ಳಿಯ ಆಂಜನೇಯ ದೇವಸ್ಥಾನದಿಂದ ಥಿಯೇಟರ್ ವರೆಗೂ ಕೂಡ ಒಂದು ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕಲಾ ತಂಡಗಳು ಕೂಡ ಭಾಗಿಯಾಗಿದೆ. ಜೊತೆಗೆ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ, ಆಟೋ ಮೂಲಕ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಸಾಕಷ್ಟು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮವನ್ನ, ಹಬ್ಬದ ವಾತಾವರಣ, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಿರ್ಮಾಣ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು ಡೆವಿಲ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಒಂದು ಕಡೆ ಅಭಿಮಾನಿಗಳಿಗೆ ಬೇಸರ ಇರುವಂಥದ್ದು, ಯಾಕಂದ್ರೆ ಅವರ ನೆಚ್ಚಿನ ನಟ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ನಾವು ಈ ಚಿತ್ರವನ್ನ ಗೆಲ್ಲಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ರೀತಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಇವತ್ತು ಚಿತ್ರ ರಿಲೀಸ್ ಆಗ್ತಾ ಆಗಿದೆ, ಸಾಕಷ್ಟು ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀವು? ಸರ್, ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಮಂಡ್ಯಗೆ ದತ್ತು ಮಗನ ಥರ. ನಾವು ಯಾವಾಗಲೂ ಇಲ್ಲಿ ವಿಶೇಷವಾಗಿ ಒಂದೊಂದು ಹೊಸ ವಿಭಿನ್ನ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಈ ಬಾರಿ 57ನೇ ಚಿತ್ರ ಆಗಿರೋದ್ರಿಂದ 57 ಆಟೋ ಕಟ್ಸಿದ್ದೀವಿ. ಆಮೇಲೆ ಕಲ್ಲಳ್ಳಿಯಿಂದ 3 ಬಸ್ಸು ಬರಬೇಕು, ಪೈಂಟಿಂಗ್ ನಡೀತಿದೆ, ಈಗ ಅದು ಬರ್ತಾ ಇದೆ. ಆಮೇಲೆ ಒಂದು 300-400ರಿಂದ 500 ಜನ ಬೈಕ್ ರ್ಯಾಲಿ ಹೇಳಿದ್ದೀವಿ. ಆಮೇಲೆ ಏನಕ್ಕೆ ಇದನ್ನು ಮಾಡ್ತಿದ್ದೀವಿ ಅಂದರೆ ನಾವು ಪ್ರತಿ ಬಾರಿ ವಿಶೇಷವಾಗಿ ಏನಾದ್ರು ಮಾಡ್ತೀವಿ. ಈಗ ಲಾಸ್ಟ್ ವೀಕ್ ಬಂದು ಸರ್ಕಾರಿ ಶಾಲೆಗಳಿಗೆ ಬುಕ್ಗಳು ಹಂಚಿದ್ದೀವಿ, ಡೆವಿಲ್ ಟೀಚರ್ ಇಟ್ಟಾಯಿತು ಅನ್ನೋ ಕಾರಣಕ್ಕೆ. ಆಮೇಲೆ ಈ ಕಾರ್ಯಕ್ರಮನ ಮಾಡಿ ಈಗ ಥಿಯೇಟ್ರ್ ಮುಂದೆ ದೊಡ್ಡ ದೊಡ್ಡ ಹಾರಗಳು ಹಾಕ್ಸಿದ್ದೀವಿ. ಏನಕ್ಕೆ ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ದರ್ಶನ್ ಸರ್ ಇದ್ದಾಗ ನಾವು ತುಂಬ ಹೆಲ್ಪ್ ಮಾಡಿಸ್ಕೊಂಡಿದ್ದೀವಿ. ಯಾಕಂದರೆ ಅಭಿಮಾನಿಗಳಿಗೆ 50,000 ಕೊಡಿಸಿದ್ದೀವಿ, ಒಬ್ಬರು ಕಾಲು ಕಟ್ಟಾಗಿತ್ತು ಅವ್ರಿಗೆ ವೀಲ್ ಚೇರ್ಗಳು, ಈ ಥರ ಸಾಕಷ್ಟು ನಮ್ಮ ಕಡೆಯಿಂದ ಒಂದು 10 ಲಕ್ಷ ತನಕ ಅವ್ರ ಕೈಲಿ ಹೆಲ್ಪ್ ಮಾಡಿಸಿದ್ದೀವಿ. ಎಲ್ಲ ಚಿತ್ರಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಬಾಸ್ ಇರ್ತಾ ಇದ್ರು, ಈಗ ಇಲ್ಲ, ಇದು ಬೇಜಾರಿಲ್ವ ಈಗ? ಸರ್, ಯಾರಿಲ್ಲ ಸರ್ ಬಾಸ್ ಅಂದಿದ್ದು. ಇಲ್ಲಿ ನೋಡಿ, ಇಲ್ಲಿಲ್ವ ಬಾಸು, ಅವ್ರು ಸೆಲೆಬ್ರಿಟಿಗಳಿದ್ದೀವಿ ಸರ್. ಬಾಸ್ ಇರಲೇಬೇಕು ಅಂತಲ್ಲ, ಬಾಸ್ ಒಂದು ಜಾಗದಲ್ಲಿ ಕುತ್ಕೊಂಡು ಮೂವಿ ಬಂದರೆ ನಮ್ಗೆ ಅದೇ ಹಬ್ಬ. ವರ್ಷಕ್ಕೆ 2 ಹಬ್ಬ ಮಾಡ್ತೀವಿ. ಒಂದು ಈ ವರ್ಷ ಮಾತ್ರ, ಈ ವರ್ಷ ಲೇಟಾಗಿ ರಿಲೀಸ್ ಆಗ್ತಿದೆ. ನಮಗೆ ದರ್ಶನ್ ಇಲ್ದಿರೋ ಅವ್ರ ಅಭಿಮಾನಿಗಳನ್ನ ದರ್ಶನ್ ನೋಡ್ತೀವಿ ಸರ್ ನಾವು. ಏನಿಲ್ಲ ಸರ್, ಡೆವಿಲ್ ಡಕ್ಕ, ಡೆವಿಲ್ ಸೂಪರ್ ಪಕ್ಕ ಅಷ್ಟೇ. ನಮ್ಮ ಬಾಸು ಬಂದೇ ಬರ್ತಾರೆ, ಮುಂದೆ ಮೂವಿ ಒಳ್ಳೆ ಮೂವಿ ಮಾಡೇ ಮಾಡ್ತಾರೆ. ನಾವೆಲ್ಲ ಅವ್ರ ಸಪೋರ್ಟ್ ಇದ್ದೇ ಇರ್ತೀವಿ. ನಮ್ಮ ಬಾಸೇ ಇಂಪಾರ್ಟೆಂಟು, ನಮ್ಗೆ ಇನ್ಯಾರು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಬಾಸ್ ಬರೋದು ಪಕ್ಕ. ಇವಿಷ್ಟು ದರ್ಶನ್ ಅಭಿಮಾನಿಗಳ ಮಾತುಗಳಾಗಿರುವಂಥ. ಒಟ್ಟಲ್ಲಿ ನಿಜಕ್ಕೂ ಕೂಡ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲರೂ ಕೂಡ ಮೆರವಣಿಗೆ ಮೂಲಕ ಥಿಯೇಟರ್ ಕಡೆಗೆ ಹೋಗ್ತಾ ಇರುವಂಥದ್ದು.